ಮಾತನಾಡ್ತಾರೆ, ನೀವು ಕೇವಲ ಒಂದು ರಾಜ್ಯದವರಾಗಿ ಈ ಥರ ಮಾಡಿದ್ದೀರಿ ಸರಿನಾ ಅಂತ ಅಂದ್ಬಿಟ್ಟು. ನಾನು ಇದ್ರೊಳಗೆ ನಮ್ದು ಏನೇನು ಇಲ್ಲಪ್ಪ. ಲೋಕಸಭಾ ಸದಸ್ಯರು ಕೊಟ್ಟಂಥ ಅವರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ತಾಂತ್ರಿಕವಾಗಿದ್ದಂಥ 3 ಜನ ಜನರಲ್ ಮ್ಯಾನೇಜರ್ಗಳನ್ನ ಮತ್ತು ಬೇರೆ ಬೇರೆ ಅಧಿಕಾರಿಗಳನ್ನು ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲವನ್ನು ಮಾಡಿ ಭಾರತ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅವ್ರಿಗೆ ಏನಾಗಿದೆ, ಏನು ಆದಾಯ ಬರ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಅದನ್ನು ಪಡೀತಾ ಇದ್ದಿದ್ದು ಕೇರಳ ಆಗಿದ್ದರಿಂದ ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು, ಅಲ್ಲಿಯ ರಾಜ್ಯದ ಲೋಕಸಭಾ ಸದಸ್ಯರು ಪ್ರಾಯಶಃ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಬೇಕಾಗ್ತದೆ. ನಾವು 22-23 ವರ್ಷ ನಿಮ್ಮ ವ್ಯವಸ್ಥೆಯಲ್ಲಿ ಇದ್ವಿ. ನಮ್ಮದು ಅದು ಅಂಥದ್ದು ಎಲ್ಲರಿಗೂ ಗೊತ್ತಿತ್ತು, ಅದು ನಿಮಗೂ ಕೂಡ ಗೊತ್ತಿತ್ತು. ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ರೀತಿಯಾದ ಕೆಲವು ತೀರ್ಮಾನಗಳು ಮಾಡೋದ್ರಿಂದ ರಾಜ್ಯದಲ್ಲ ಆಯಾ ರಾಜ್ಯದವರು ಆ ರಾಜ್ಯದಲ್ಲೇ ಇರಬೇಕು ಅಂತ ಅನ್ನೋ ವಾಡಿಕೆ ಏನಿಲ್ಲ. ಆದರೆ ಮೈಸೂರು ಭಾಗಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಮಂಗಳೂರು ಹಾರ್ಬರ್ ಇರ್ಬೋದು, ಮಂಗಳೂರಿನ ಬೇರೆ ಬೇರೆ ಇರ್ಬೋದು, ಪೆಟ್ರೋಲಿಯಂ ಮೆಟೀರಿಯಲ್ಸ್ ಇರ್ಬೋದು, ನಮ್ಮ ಬೇರೆ ಏನು ಮೈನಿಂಗ್ಸ್ ಇರ್ಬೋದು, ಪ್ರತಿಯೊಂದು ವಹಿವಾಟಿಗೂ ಕೂಡ ಅನುಕೂಲ ಆಗ್ತದೆ. ಅದನ್ನು ನಾವು ಬೆಂಗಳೂರಿಗೂ ಕೂಡ ಸಾಗಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷದ ಬೇಗುದಿಗೆ ಬಿದ್ದಂಥ ಈ ತೀರ್ಮಾನವನ್ನು ನಾನು ನಮ್ಮದೇನಿದ್ರು ನಾಮಕಾವ